Hi, hello guys, welcome back to my channel Hima World. Finally, yes, today is my birthday. ಅಂತೂ ಈ ಡ್ರೆಸ್ ಹಾಕೊಳ್ಳೋಕ್ಕೆ ಕಾಲ ಕೂಡ್ ಬಂತು 4 months ಆದಮೇಲೆ. ಸೊ ದಿಸ್ ಇಸ್ ಹೌ ದ ಡ್ರೆಸ್ ಈಸ್ ಲುಕಿಂಗ್ ಲೈಕ್ ಇದೆಲ್ಲ ಬಾಂದಿನಿ ಡಿಸೈನ್ ಅಂತಾರಲ್ಲ ಆ ಥರ, ಬಟ್ ಕಾಟನ್ ಮೆಟೀರಿಯಲು ಲವ್ ಇಟ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ತಕ್ಕನಂಗೆ ಮೇಕಪ್ ಕೂಡ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಇಷ್ಟೊಂದು ಮೇಕಪ್ ಹಾಕ್ಕೊಳ್ಳೋದೇ ಇಲ್ಲ, ಬಟ್ ಸ್ಟಿಲ್ ಇವತ್ತು ಚೆನ್ನಾಗಿ ಕಾಣಿಸ್ಬೇಕಂತ ಹಾಕ್ಕೊಂಡಿದ್ದೀನಿ. ಮಾರ್ನಿಂಗ್ ಎದ್ದಾಗೇನು ಹಿಂಗೇನು ಇರಲಿಲ್ಲ. ಒಬ್ವಿಯಸ್ಲಿ ಬೆಳಗ್ಗೆ ಎದ್ದ ತಕ್ಷಣ ಯಾರನ್ನ ಹಿಂಗಿರ್ತಾರೆ, ಲೈಕ್ ಸ್ವಲ್ಪ ಮೂಡಿಯಾಗೇ ಇದ್ದೆ. ಬಟ್ ಫೈನಲಿ ಡೇ ಶುಡ್ ಗೋ ಆನ್, ಮೂವ್ ಆನ್ ಅಂತಾರಲ್ಲ ಹಾಗೆ ಫೈನಲಿ ರೆಡಿ ಆಗಿದ್ದೀನಿ. ಎಲ್ಲೆಲ್ಲಿ ಹೋಗ್ತೀನಿ ಅಂತೆಲ್ಲ ಗೊತ್ತಿಲ್ಲ, ಬಿಕಾಸ್ ಇವಾಗ ಇನ್ನೂ ಟೈಮ್. ಆ್ಯಂಡ್ ಹೊಸ ವಾಚ್ ಕೂಡ ಹಾಕ್ಕೊಂಡಿದ್ದೀನಿ. ಸೊ ನೋಡ್ಬೇಕು ಎಲ್ಲೆಲ್ಲಿ ಹೋಗ್ತೀವಿ ಅಂತ. ನೈಟ್ ಮಾತ್ರ ಡಿನ್ನರ್ಗೆ ಹೋಗ್ತಿದ್ದೀವಿ, ಅದು ಫಿಕ್ಸು. ಬಟ್ ಮಾರ್ನಿಂಗ್ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಹಾಗೆ ಎಲ್ಲರೂ ನನಗೆ ವಿಶ್ ಮಾಡಿ ಹೆಂಗೆ ಕಾಣ್ತಿದ್ದೀನಿ ಅಂತಲೂ ಹೇಳಿ. ಆಮೇಲೆ ಈ ಡ್ರೆಸ್ ಫುಲ್ ಅಯ್ಯೋ ನನಗೆ ಏನೋ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಮುದ್ದು ಕಾಣ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಫಸ್ಟ್ ಐ ಲವ್ ಮೀ, ಅದಕ್ಕೆ ಅನಿಸುತ್ತೆ ನನಗೆ. ನಾನು ತುಂಬ ಅಂದರೆ ತುಂಬ ಇಷ್ಟ. ಸ್ವೀಟ್ ಆರ್ಡರ್ ಮಾಡಿದ್ದೀನಿ, ಬಿಕಾಸ್ ಕರ್ಕೊಂಡು ಹೋಗೋಕ್ಕೆ ಯಾರೂ ಇಲ್ಲ, ಅದಕ್ಕಾಗಿ ಬುಕ್ ಮಾಡಿಬಿಟ್ಟಿದ್ದೀನಿ ಕಾಂತಿ ಸ್ವೀಟ್ಸಿಂದ. ಸೊ ಸ್ವೀಟ್ ಬಂದಿದ ತಕ್ಷಣ ಎಲ್ರಿಗೂ ಕೊಟ್ಟು ಬರ್ತೀನಿ ಅಷ್ಟೇ. ಸೊ ಕಂಟಿನ್ಯೂ ದ ವ್ಲಾಗ್. ಹಾಗೆ ನಾನು ಹೇಗೆ ಕಾಣ್ತಿದ್ದೀನಿ ಅದನ್ನು ಕಾಮೆಂಟ್ ಮಾಡಿ, ಓಕೆನಾ? ಸೊ ಸ್ವೀಟ್ ಬಂತು ಫೈನಲಿ. ಸೊ ಹೀಗೆ ತೊಗೊಂಡೋಗಿ ಕೊಟ್ಟು ಬರೋದಷ್ಟೇ. ಆಮೇಲೆ ಸೊ ಆಲ್ಮೋಸ್ಟ್ 1 kg ಸ್ವೀಟ್ ತರಿಸಿದ್ದೆ, 3/4 ಭಾಗ ಖಾಲಿ, ಇನ್ನೂ ಸ್ವಲ್ಪ ಇದೆ. ನಾನು ಇನ್ನೂ ತಿಂದಿಲ್ಲ, ಇವಾಗ ತಿನ್ನಬೇಕು. ಯಾರು ನಮ್ಗೆ ತಿನ್ನಿಸ್ಲಿಲ್ಲ, ತೊಗೊಳ್ಳಿ ಹ್ಯಾಪಿ ಬರ್ಡೇ ಅಂತೆಲ್ಲ ಬರೀ ಅವರೇ ತೊಗೊಂಡ್ರು. ಬಟ್ ಇಟ್ಸ್ ಓಕೆ, ನಾನೇ ತಿಂತೀನಿ ಅಷ್ಟೇ ಗೈಸ್. ಸೊ ಒಂದು ಕ್ವಿಕ್ ಅಪ್ಡೇಟು. ನಿನ್ನೆ ರಾತ್ರಿನೇ ನಮ್ಮ ಮಮ್ಮಿ ಶಾಪಿಂಗ್ ಕರ್ಕೊಂಡು ಹೋಗಿದ್ರು, ಲೈಕ್ ಗಿಫ್ಟ್ ಕೊಡಬೇಕಂತ. ನಮ್ಮ ಅಮ್ಮಂಗೆ ಸಿಲ್ವರಲ್ಲಿ ಏನಾದರೂ ಕೊಡಿಸ್ಬೇಕಂತ ಇತ್ತು. ಲೈಕ್ ಅದನ್ನು ಇದೇ ವಿಡಿಯೋದಲ್ಲಿ ಇನ್ಸರ್ಟ್ ಮಾಡ್ತೀನಿ, ಬಿಕಾಸ್ ಅದೇನು ಲೆಂತಿ ವಿಡಿಯೋ ಇಲ್ಲ. ಬಿಕಾಸ್ ಆ ಒಡವೆ ಅಂಗಡಿ ನೀವು ಯಾವಾಗೂ ನೋಡ್ತಾನೆ ಇರ್ತೀರ, ಅಲ್ಲೂ ಬೇರೆ ಕಲೆಕ್ಷನ್ ಚೇಂಜ್ ಮಾಡ್ತಾರಲ್ಲ, ಲೈಕ್ ದೊಡ್ಡದೆಲ್ಲ ಹಂಗಂಗೆ ಇರುತ್ತೆ. ಸೊ ಅದಕ್ಕೆ ನಾನೇನು ವ್ಲಾಗ್ ಥರ ಏನು ಮಾಡ್ಕೊಂಡಿಲ್ಲ, ಶಾರ್ಟ್ಸ್ ಒಂಚೂರು ಮಾಡ್ಕೊಂಡಿದ್ದೆ. ಲೈಕ್ ಒಂದು 2-3 ಥರ ನೋಡಿದ್ವಲ್ಲ, ಅದರಲ್ಲಿ ಒಂದು. ಸೊ ಅದು ಇದೇ ವಿಡಿಯೋದಲ್ಲಿ ಇನ್ಸರ್ಟ್ ಮಾಡ್ತೀನಿ. ಬಟ್ ವಾಟ್ ಐ ಗಾಟ್ ಆಸ್ ಅ ಗಿಫ್ಟ್ ಬಂದುಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಲೈಕ್ ನನಗೆ ಚಿಕ್ಕದಾದ್ರೂ ಪರವಾಗಿಲ್ಲ, ಅದೊಂದು ಸಪ್ರೇಟ್ ವ್ಲಾಗ್ ಇರಲಿ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ನಮ್ಮ ಮಮ್ಮಿ ನನ್ನ ತಂಗಿ ಎಲ್ಲ ಕೊಟ್ಟಿರೋದು. ಸೊ ಅಷ್ಟೇ. ಆ್ಯಂಡ್ ಇವತ್ತೆಲ್ಲೂ ಹೋಗ್ಬೇಕಂತ ಅಂದ್ಕೊಂಡಿಲ್ಲ, ಬಿಕಾಸ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಏನೂ ಪ್ಲ್ಯಾನೇ ಮಾಡಿಲ್ಲ ಫಸ್ಟ್ ಟೈಮ್ ಅಂತ. ಬಿಕಾಸ್ ನಾನೇನೋ ಅಂದ್ಕೊಂಡಿದ್ದೆ, ಅದು ಇನ್ನೇನೋ ಆಗೋಯಿತು. ಅದಕ್ಕಾಗಿ ಇವಾಗ ನಮ್ಮ ಬ್ರೋ ಬರ್ತಾರೆ ನಮ್ಮನ್ನ ಆಚೆ ಕರ್ಕೊಂಡು ಹೋಗೋಕ್ಕೆ. ಮಾಡಿದ್ದ ಫೋನು ವಿಶ್ ಮಾಡೋಕ್ಕೆ. ಸೊ ಹೇಳಿದ್ವಿ ಎಲ್ಲೂ ಹೋಗ್ತಾ ಇಲ್ಲ ಬರುತ್ತಾ ಅಂತ. ಹೌದಾ, ಸರಿ ಬಿಡು, ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಇವಾಗ ಅವ್ನು ಬರ್ತಾನೆ, ಅವ್ನು ಬಂದಮೇಲೆ ಆಚೆ ಹೋಗಿ ಬರ್ತೀವಿ. ಬ್ರೋ ಭರತ ಅಂದರೆ ಬ್ರೋ, ನಮ್ಮ ಅಣ್ಣ, ಗಾಡ್ ಗಿಫ್ಟ್ ಬ್ರದರು. ಸೊ ಇವಾಗ ಅವ್ನು ಬರ್ತಾನೆ, ಅವ್ನು ಬಂದಮೇಲೆ ಆಚೆ ಹೋಗ್ತೀವಿ. ನಾ ಹೇಳಿದ್ದೆ ಅಲ್ವಾ, ನಿನ್ನೆ ನೈಟ್ ಶಾಪಿಂಗ್ ಹೋಗಿದ್ರಿ ಸಿಲ್ವರ್ ಅಂತ. ಸೊ ಇದೇ ಶಾಪಿಗೆ ನಾವು ಹೋಗಿದ್ದಿದ್ದು. ಸೊ ಹೋಗಿದ ತಕ್ಷಣ ನಾವು ಅಂದ್ಕೊಂಡಿದ್ದಿದ್ದೆ ಸಿಲ್ವರ್ ಚಂಬು ತೊಗೋಬೇಕು ಅಂತ. ಸೊ ಅದರಲ್ಲಿ ಸೈಜಸ್ ನೋಡ್ತಾ ಇದ್ವಿ ಅಷ್ಟೇ, ಬಿಕಾಸ್ ನಾವು ಹೋಗೋಕ್ಕೇ 7:30 ಆಗೋಗಿತ್ತು. ಸೊ ಶಾಪ್ ಬೇರೆ 8ಕ್ಕೆ ಕ್ಲೋಸ್ ಅಂದಿದ್ರು ಅಂತ ಸ್ವಲ್ಪ ಬೇಗ ಹೋದ್ರಿ. ನೈಟ್ ಆಗಿತ್ತಲ್ವ ನಾವು ಹೋಗೋಕ್ಕೆ, ಅದಕ್ಕೆ. ಸೊ ಅದರಲ್ಲಿ ಸುಮಾರು ಆಪ್ಷನ್ ತೋರಿಸ್ತಾಯಿದ್ರು. ಲೈಕ್ ನೀವು ನೋಡ್ಬೋದು, ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಎಲ್ಲ ಥರ ತೋರಿಸ್ತಾರೆ. ಬಟ್ ನಮಗೆ ಪ್ಲೇನ್ ಇಷ್ಟ ಇರಲಿಲ್ಲ, ಬಿಕಾಸ್ ಆಲ್ರೆಡಿ ನಾವು ಪ್ಲೇನ್ ಯೂಸ್ ಮಾಡಿದ್ರಿ. ಅದಕ್ಕಾಗಿ ಡಿಸೈನಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಅಮ್ಮಂಗೆ ಅಷ್ಟರಲ್ಲಿ ಇದಿಷ್ಟ ಆಯಿತು. ಸೊ ಇದೇ ತೊಗೊಳ್ಳೋಣ ಅಂದ್ಕೊಂಡ್ರೆ, ಸ್ಟಿಲ್ ಬೇರೆ ಆಪ್ಷನ್ ಏನಾರ ಇದ್ದರೆ ತೋರಿಸಿ ಅಂತ ಕೇಳಿದ್ರಿ. ಲೈಕ್ ವೆಯ್ಟ್ ಎಲ್ಲ ಚೆಕ್ ಮಾಡೋದಕ್ಕೆ ಇದು ಸ್ವಲ್ಪ ಜಾಸ್ತಿನೇ ಇತ್ತು. ಇದಕ್ಕಿಂತ ಕಮ್ಮಿ ನೋಡೋಣ ಅಂದರೆ ಅದು ಫುಲ್ ಚಿಕ್ಕದಾಗಿ ಹೋಗ್ಬಿಟ್ಟಿತ್ತು. ಸೊ ತೊಗೊಳ್ಳೋದು ಒಂದೇ ಸರಿ ತೊಗೊತೀವಿ, ಚೆನ್ನಾಗಿರೋದು ತೊಗೊಳ್ಳೋಣ ಅಂದ್ಕೊಂಡು ದೊಡ್ಡದು ತೊಗೊಂಡ್ವಿ. ಆ್ಯಂಡ್ ನೀವೇ ನೋಡ್ಬೋದು, ಇದೆಲ್ಲ ರೊಟೀನ್ ಕಲೆಕ್ಷನ್ನೇ. ಅದಕ್ಕಾಗಿ ನಾನು ತುಂಬ ವ್ಲಾಗ್ ಮಾಡಲಿಲ್ಲ. ಸಿಂಪಲಾಗಿ ಶಾಪಿಂಗ್ ಹೋಗಿದ್ವಲ್ಲ, ಅದಕ್ಕಾಗಿ ತೋರಿಸ್ತಾ ಇರ್ತೀನಿ ಅಷ್ಟೇ. ಬಟ್ ಕಲೆಕ್ಷನ್ ವೈಸ್ ತುಂಬ ಚೆನ್ನಾಗಿರುತ್ತೆ ಈ ಶಾಪಲ್ಲಿ. ಬಟ್ ರೊಟೀನಾಗಿ ಏನು ಚೇಂಜ್ ಮಾಡ್ತಾ ಇರೋದು ಹಾಗೆ ಇರುತ್ತೆ. ಅದಕ್ಕಾಗಿ ನಾನು ಫುಲ್ ಲೆಂತ್ ವೀಡಿಯೋ ಮಾಡಿಲ್ಲ. ಲೈಕ್ ಅದೊಂದನ್ನು ಮತ್ತೇನು ಸಪ್ರೇಟ್ ವ್ಲಾಗ್ ಮಾಡೋದು ಅಂತ ಇದರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದರಲ್ಲಿ ಸೈಜಸ್ ತೋರಿಸಿದ್ರು. ತೀರಾ ಚಿಕ್ಕದಂದರೆ ಒಂದು 100 ಗ್ರಾಮ್ ಒಳಗಡೆ ಇತ್ತು. ಅದಕ್ಕಿಂತ ಕಾಸ್ಟ್ಲಿ ಅಂದರೆ ಲೈಕ್ 300+ ಇತ್ತು, 400 ಇತ್ತು, 500 ಗ್ರಾಮ್ ಇತ್ತು. ಅಂದರೆ ಅರ್ಧ kg, 1/4 kg, 3/4 kg ಅಂತಾರಲ್ಲ, ಆ ಥರ ಎಲ್ಲ ಇತ್ತು. ಇದು ಡಿಸೈನ್ ಇಷ್ಟ ಆಯಿತು ಅಂತ ನೋಡಿದ್ರಿ, ಬಟ್ ಇದು ಅರ್ಧ kg ಮೇಲೆ ಇತ್ತು. ಸೊ ಯಾಕೆ ಈ ಸಲ ಅಂದ್ಬಿಟ್ಟು ಇದೇನು ತೊಗೊಂಡಿಲ್ಲ. ನಾನು ಏನೇನು ತೊಗೊಂಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ? ಸೊ ಇದು ಜಸ್ಟ್
ಏನೇನು ನೋಡಿದ್ದೀನಿ ಅಂತ ಅಷ್ಟೇ ವ್ಲಾಗ್ ಮಾಡ್ತಾ ಇರೋದು. ಮೇ ಬಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಪ್ರೈಸಸ್ ಕೂಡ ಮೆನ್ಷನ್ ಮಾಡ್ತೀನಿ. ಇನ್ ಕೇಸ್ ನಾನು ಮರ್ತೋಗ್ಬಿಟ್ರೆ ಕಾಮೆಂಟ್ ಮಾಡಿ, ನಾನು ಅಲ್ಲೇ ಹೇಳ್ತೀನಿ ಎಷ್ಟಾಯಿತು ಅಂತ. ಸೊ ಫೈನಲ್ ಮಾಡಿದ್ದು ನಾವಿದು ನೋಡ್ಬೋದು ನೀವು ಡೀಟೇಲಿಂಗ್ ಆಗಿ ಎಷ್ಟು ಚೆನ್ನಾಗಿತ್ತು ಅಂತ. ಸೊ ಇದು ಮುಗ್ದಿದ ತಕ್ಷಣ ನಾವು ಹೊರಟ್ಬಿಟ್ರೆ ಅಷ್ಟೇ, ಬಿಕಾಸ್ ಆಲ್ರೆಡಿ ಲೇಟ್ ಆಗಿತ್ತಲ್ಲ, ಅಲ್ಲಿಂದ ಡೈರೆಕ್ಟ್ ಮನೆಗೆ ಹೋದ್ವಿ. ಆ್ಯಕ್ಚುಲಿ ರೆಡಿ ಆಗಿದ್ದೀನಿ, ಬಟ್ ಎಲ್ಲೂ ಹೋಗ್ತಾ ಇಲ್ಲ. ನನಗೆ ಯಾಕೆ ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ 12:15 ಆಯಿತು, ಎಲ್ಲೂ ಹೋಗ್ತಿಲ್ಲ. ಈವ್ನಿಂಗ್ ಮಾಲ್ಗನ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಎಲ್ಲೂ ಹೋಗಿಲ್ಲ ಅಂದರೆ ರೆಡಿಯಾಗಿ ವೇಸ್ಟಾಗಿ ಹೋಗುತ್ತೆ. ಆ್ಯಂಡ್ ಮ್ಯಾಚಿಂಗ್ ನೇಲ್ ಪಾಲಿಶ್ ಎಲ್ಲ ಬೇರೆ ಹಾಕ್ಕೊಂಡಿದ್ದೀನಿ. ನೇಲ್ಸ್ ಎಲ್ಲ ಇಟ್ಕೋಬೇಕು ಅಂದ್ಕೊಂಡೆ ಹೊರಗಡೆ ಹೋಗ್ತೀನಿ ಅಂತ, ಬಟ್ ಯಾವುದೂ ಇಟ್ಕೊಂಡಿಲ್ಲ. ಸ್ಟಿಲ್ ನಂಗೆ ಇವಾಗ ನಿದ್ದೆ ಬರ್ತೈತೆ, ಇವಾಗ ಮಲ್ಕೊತೀನಿ. ಮೇ ಬಿ ಎದ್ಮೇಲೆಲ್ಲ ನಾವು ಹೋದರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸಿಕ್ಕಾಪಟ್ಟೆ ಬೋರಿಂಗ್ ಆಗೈತೆ. ಅಷ್ಟೇ ಗೈಸ್, ಇವಾಗ ನನ್ನ ಸೈಡಿಗೆ ತಿರುಗಿದ್ದೀನಿ ಅಂದರೆ ನಿದ್ದೆ ಬಂತು ಅಂತ ಅರ್ಥ. ಐ ಆಮ್ ಸ್ಲೀಪಿಂಗ್ ನೌ. ಎದ್ಮೇಲೆ ಎಲ್ಲ ನಾನು ಹೊರಗಡೆ ಹೋಗ್ತೀನಿ. ಇಲ್ಲ ಏನು ಮಾಡೋಕ್ಕಾಗಲ್ಲ. ನನ್ನ ಬರ್ಡೇ ಈ ಥರ ಫ್ಲಾಪ್ ಡೇ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸಚ್ ಆ ಫ್ಲಾಪ್ ಡೇ. ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಇಯರಿಂದ ಭರ್ಜರಿಯಾಗಿ ಪ್ಲ್ಯಾನ್ ಮಾಡ್ತೀನಿ. ಹಂಗೆ ಅಟ್ಲುಂಟದಿ ಮನ ತೋನಿ ಅಂತ ನೆಕ್ಸ್ಟ್ ಇಯರಿಂದ ಪ್ಲ್ಯಾನ್ ಮಾಡ್ತೀನಿ. ಎವ್ರಿ ಇಯರು ಪ್ಲ್ಯಾನ್ ಮಾಡ್ತಿದ್ದೆ, ಇದೊಂದು ಸತಿ ಹಿಂಗಾಗೋಯ್ತು. ಬಟ್ ನಾಟ್ ಫ್ರಮ್ ನೆಕ್ಸ್ಟ್ ಇಯರ್. ನೆಕ್ಸ್ಟ್ ಇಯರಿಂದ ಇನ್ನು ಸ್ವಲ್ಪ ಬೇಗನೆ ಪ್ರಿಪೇರ್ ಆಗಿ ಏನಾದ್ರು ಪ್ಲ್ಯಾನ್ ಮಾಡಬೇಕು. ಬಿಕಾಸ್ ನನ್ನ ಬರ್ಡೇ ನಾನೇ ಪ್ರಿಪೇರ್ ಮಾಡಬೇಕು, ನಾನೇ ಪ್ರಿಪರೇಷನ್ ಮಾಡ್ಕೋಬೇಕು. ಐ ಲವ್ ದಿಸ್ ವಾಚ್. ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕ್ಯೂಟಾಗಿ. ಮೇ ಬಿ ಇನ್ಮೇಲೆ ಗೋ ಟು ವಾಚ್ ಇದೇ ಮಾಡ್ಕೊಂಬಿಡ್ತೀನಿ. ಹಾಗೆ ಇವೆಲ್ಲ ನಾವು ಹೋಗ್ತೀನೋ ಇಲ್ಲೋ ಗೊತ್ತಿಲ್ಲ. ಈ ವಿಡಿಯೋ ಹೆಂಗೆ ಹೋಗ್ತಾಯಿತ್ತೋ ಗೊತ್ತಿಲ್ಲ. ದಿಸ್ ಈಸ್ ದ ಶಾರ್ಟೆಸ್ಟ್ ವಿಡಿಯೋ ಅಂತ ಅನಿಸುತ್ತೆ. ಸೊ ಇವಾಗ ತಾನೇ ಮಲ್ಕೊಂಡು ಎದ್ದೆ. ಆ್ಯಸ್ ಯೂಶ್ವಲ್ ವೀಡಿಯೋಲಿ ಹೇಳ್ದಂಗೆ ನಿದ್ದೆ ಮಾಡಿದ್ದೆ ಒಂದು 10 ಮಿನಿಟ್ಸ್. ಬಟ್ ಪವರ್ ಇಲ್ದಿರೋದ್ರಿಂದ ಫ್ಯಾನ್ ಇಲ್ಲ, ಏನೂ ಇಲ್ಲ, ಹಾಗೆ ಮಲ್ಕೊಂಡಿದ್ದೆ. ಆ್ಯಂಡ್ ನನ್ನ ತಂಗಿ ಆ್ಯಂಡ್ ಅವ್ರ ಫ್ರೆಂಡ್ಸ್ ಬಂದಿದ್ದರು ಕೇಕ್ ಕಟ್ ಮಾಡ್ಸೋಕ್ಕೆ. ಬಿಕಾಸ್ ಎಷ್ಟೊಂದು ಸಲ ನನ್ನ ನೈಟೆಲ್ಲೂ ಕಟ್ ಮಾಡಿಸಿದ್ದಾಳೆ ನನ್ನ ತಂಗಿ. ಬಟ್ ಈ ಸಲ ಆಲ್ಮೋಸ್ಟ್ 1 o'clock ಆದರೂ ನಾನು ಕೇಕೆ ಕಟ್ ಮಾಡಿರಲಿಲ್ಲ. ಅದಕ್ಕಾಗಿ ಅವಳೆ ತೊಗೊಂಬಂದು ಕಟ್ ಮಾಡಿಸಿದ್ಲು. ಸೊ ಇವಾಗ ಅವರೆಲ್ಲ ಹೊರಟರು. ಸೊ ಇದು ನನ್ನ ಫಸ್ಟ್ ಕೇಕು. ಆಮೇಲೆ ನೋಡೋಣ, ಇವತ್ತು ಡೇ ಮುಗಿಯೋ ಅಷ್ಟೊತ್ತಿಗೆ ಇನ್ನೊಂದೇನಾದರೂ ಕೇಕ್ ಕಟ್ ಮಾಡಿದ್ರೆ ಎಲ್ಲ ವೀಡಿಯೋ ಇನ್ಸರ್ಟ್ ಮಾಡ್ತೀನಿ. ಬಟ್ ನಿದ್ದೆ ಮಾಡಿದ್ದೆ, ಸುಸ್ತಾಗೋದು. ಯಾಕೋ ಬೋರಿಂಗ್ ಆಗೈತೆ, ಅದಕ್ಕೆ ನಿದ್ದೆ ಮಾಡಿದ್ದೆ. ಆಚೆ ಹೋಗ್ತೀನಿ ಅಂತಾನೆ ಹೇಳ್ದೆ ಇಂಟ್ರೋಲ್ಲಿ, ಬಟ್ ಎಲ್ಲೂ ಹೋಗೋಂಗೆ ಕಾಣಿಸ್ತಾ ಇಲ್ಲ. ಬ್ಯಾಡ್ ಲಕ್. ಇದು ನಾನು ಫಸ್ಟ್ ಕಟ್ ಮಾಡ್ತಿರೋ ಕೇಕು. ಇದು ನನ್ನ ತಂಗಿ ತೊಗೊಂಬಂದಿದ್ದು. ಹ್ಯಾಪಿ ಬರ್ಡೇ, ದೂರ ಬಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಬಿಂದು, ಹ್ಯಾಪಿ ಬರ್ಡೇ ಟು ಯು. ಸೊ ಇದು ನಾನು ಫಸ್ಟ್ ಕೇಕ್ ಕಟ್ ಮಾಡ್ತಾ ಇರೋದು. ಅವಾಗೆ ಹೇಳ್ದಂಗೆ ಇದು ನನ್ನ ತಂಗಿ ತೊಗೊಂಬಂದಿದ್ದು. ಯೂಶ್ವಲಿ ನನಗೆ ಪೇಸ್ಟ್ರೀಸ್ ಇಷ್ಟ ಆಗಲ್ಲ, ಅದಕ್ಕೆ ನಾರ್ಮಲ್ ಕೇಕ್ ತರಿಸ್ಕೊಂಡಿದ್ದೀವಿ. ನನಗೂ ಆಗಲಿ ನಮ್ಮ ಮಮ್ಮಿಗಾಗಲಿ ನಾರ್ಮಲ್ ಕೇಕೇ ಇಷ್ಟ. ಬಟ್ ಈ ನಡುವೆ ಅದು ಸಿಗೋದೇ ಕಷ್ಟ ಆಗೋಗ್ಬಿಟ್ಟಿದೆ. ಅದಕ್ಕಾಗಿ ನನ್ನ ತಂಗಿ ಎಲ್ಲಿ ನಾನು ಹುಡ್ಕೊಂಡು ತೊಗೊಂಬಂದ್ಲು. ಸೊ ಇದು ನಮ್ಮ ಮಮ್ಮಿ ಆ್ಯಸ್ ಯೂಶ್ವಲ್ ನಿಮಗೆಲ್ಲ ಗೊತ್ತು. ಸೊ ನಮ್ಮ ಮಮ್ಮಿಗೆ ತಿನ್ಸಿದ್ಮೇಲೆ ನಮ್ಮ ಅಮ್ಮ ನಂಗೆ ತಿನ್ಸಿದ್ರು. ಚೆನ್ನಾಗಿತ್ತು. ಇದೊಂದೇ ನಾವು ಇಷ್ಟಪಟ್ಟು ತಿನ್ನೋದು. ಅದು ಯಾಕೋ ಪೇಸ್ಟ್ರೀಸ್ ಇಷ್ಟನೇ ಆಗೋದಿಲ್ಲ ಗೈಸ್. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್, ದಿಸ್ ಇಸ್ ಮೈ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ನನಗೆ ಬರ್ಡೇ ಮಾಡಿದ್ದಕ್ಕೆ. ಏನೋ ಹೇಳ್ತಾ ಇದ್ಲು ತಿನ್ಸೋವಾಗೂ, ಅದಕ್ಕೆ ನಗ್ತಾ ಇದೆ. ಬಟ್ ಎಲ್ಲ ಎಡಿಟ್ ಮಾಡಿದೆ. ಸೊ ಇವನೇ ಭರತ. ಹೇಳದ್ನಲ್ಲ ಅವಾಗೆ ಬ್ರೋ ಬರ್ತಾನೆ ಕರ್ಕೊಂಡು ಹೋಗ್ತಾನೆ ಅಂತ. ಭರತ ಕೇಕ್ ತೊಗೊಂಬಂದಿದ್ದ. ಅದು ಬ್ಯಾಗ್ ಬೇರೆ ಕೊಟ್ಟಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೆ ಈ ಥರ ಡಿಫ್ರೆಂಟಾಗಿರೋ ಬ್ಯಾಗು. ಸೊ ಥ್ಯಾಂಕ್ ಯು ಸೋ ಮಚ್ ಭರತ ಕೇಕ್ ತಂದಿದ್ದಕ್ಕೆ. ಅದಾದಮೇಲೆ ಎಲ್ಲೂ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ನನ್ನ ತಂಗಿ ಅವ್ರ ಆಫೀಸ್ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಲೈಕ್ ಅವ್ರದ್ದೇ ಆಫೀಸ್ ಇದೆ ಮನೆಗೆ ತುಂಬ ನಿಯರಲ್ಲೇ. ಸೊ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡು ಅಲ್ಲಿ ಹೊರಟಿದ್ದೀವಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಅವನಿದ್ರೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾನೆ. ಅವನು ನಮ್ಮಮ್ಮ ಅದೇನೋ ಮಾತಾಡ್ಕೊತಾನೇ ಇರ್ತಾರೆ, ಗೊತ್ತಿಲ್ಲ ಏನು ಮಾತಾಡ್ತಾಯಿದ್ರು. ಸೊ ಅದಾದಮೇಲೆ ನಾನು ಈ ಬ್ಯಾಗ್ ತೋರಿಸ್ತಾ ಇದ್ದೀನಿ. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಕ್ಯೂಟಾಗೈತೆ ಗೊತ್ತಾ, ನನಗಂತೂ ತುಂಬ ಇಷ್ಟ ಆಯಿತು ಈ ಬ್ಯಾಗು. ನಾವು ಅವಳ ಆಫೀಸ್ ನಾನು ನೋಡಿರಲಿಲ್ಲ, ಅದಕ್ಕೆ ಲೊಕೇಶನ್ ಕಳಿಸು ಅಂದರು. ಲೊಕೇಶನ್ ಕಳಿಸ್ತಿಲ್ಲ, ಕಾಲಲ್ಲೇ ಅಡ್ರೆಸ್ ಹೇಳ್ತಾ ಇದ್ಲು. ಸೊ ಫೈನಲ್ಲಾಗಿ ಹಂಗೋ ಹೆಂಗೋ ಹುಡುಕೊಂಡು
ಹೋದ್ರಿ ಅವ್ರ ಆಫೀಸ್ ಹತ್ರ. ಬಟ್ ಆಫೀಸ್ ನೀಟಾಗಿ ತೋರಿಸಿಲ್ಲ. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಅವ್ರ ಆಫೀಸ್ದೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಒಳಗಡೆ ಹೋಗಿಬಿಟ್ರಿ ಅಷ್ಟೇ. ಆ್ಯಂಡ್ ಇದು ಅವ್ರ ಸೀಟಿಂಗು ನಂಗೆ ಇಷ್ಟ ಆಯಿತು ಅಂತ ನಾನೇ ಕೂತ್ಕೊಂಡಿದ್ದೆ. ಆ್ಯಂಡ್ ಹೋದ್ಮೇಲೆ ಇವ್ರು ಸ್ವಲ್ಪ ಮಾತಾಡ್ತಾಯಿದ್ರು, ಅದೇನೋ ತಿಂಡಿ ಬೇರೆ ತೊಗೊಬಂದಿದ್ರು, ಬನಾನಾ ಚಿಪ್ಸ್ ಅಂತ. ಸೊ ಇದೆಲ್ಲ ಅವ್ರ ಆಫೀಸ್ ಮೇಟ್ಸ್, ಬ್ರೋಸ್, ಸಿಸ್ಟರ್ಸ್ ಎಲ್ಲ ಹಾಗೆ. ಸೊ ಅದಾಗಿದ ತಕ್ಷಣ ಸುಮ್ಮನೆ ಮನೆಗೆ ಹೋಗಿಬಿಟ್ರಿ ಅಷ್ಟೇ, ಬಿಕಾಸ್ ಇನ್ನೇನು ಹೊರಗಡೆ ಹೋಗಿಲ್ಲ. ಇದು ನಾನು ಫಸ್ಟ್ ಕಟ್ ಮಾಡಿದ ಕೇಕು ನನ್ನ ತಂಗಿ ತಂದಿದ್ದು. ಇದು ನಾನಿನ್ನು ಈವ್ನಿಂಗ್ ಕಟ್ ಮಾಡಬೇಕಾಗಿರೋದು, ನಮ್ಮ ಬ್ರೋ ತಂದಿರೋದು. ಇಷ್ಟು ಕ್ಯೂಟಾಗೈತೆ ಗೊತ್ತಾ. ಯೂಶ್ವಲಿ ನಾನು ಕೇಕ್ ನೋಡಿದ್ದೀನಿ, ಬಟ್ ನಾನು ಈ ಕಲರ್ ಕೇಕ್ ಯಾವತ್ತೂ ನೋಡಿರಲಿಲ್ಲ. ಲೈಕ್ ಲ್ಯಾವೆಂಡರ್ ಪರ್ಪಲ್ ಕಲರ್ ಇದೆಯಲ್ಲ, ಆ ಕಲರ್ ನಾನು ಇದುವರೆಗೂ ಎಷ್ಟೊಂದು ಲತ ಕೇಕ್ ಮಾಡಿಸಿದ್ದೆ, ಎಲ್ಲೂ ಇರಲಿಲ್ಲ. ನಂಗೆ ಕೇಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದನ್ನೇ ಹೇಳ್ತಾ ಇದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗೈತೆ ಕೇಕ್ ಅಂತ. ಸೊ ಇದು ಸೆಕೆಂಡ್ ಕೇಕ್, ದೊಡ್ಡ ಕೇಕು. ಸೊ ಅವನೇ ತಂದಿರೋದು. ಸೊ ನೆಕ್ಸ್ಟು ಇದೆಲ್ಲ ನನ್ನ ಗಿಫ್ಟ್ಸು. ಸೊ ಗಿಫ್ಟೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಏನೇನು ಬಂದಿದೆ ಅಂತ. ಅಷ್ಟು ಸದ್ಯಕ್ಕೆ ಈ ಟೇಬಲ್ನೇ ಹಿಂಗೆ ರೆಡಿ ಮಾಡಿಕೊಂಡಿದ್ದೆ. ಆ್ಯಂಡ್ ದಿಸ್ ಇಸ್ ಫ್ಲವರ್, ನನ್ನ ತಂಗಿ ಕೊಟ್ಟಿದ್ದು. ಲೈಕ್ ಏನೇನೋ ತೊಗೊಂಬಂದಿದ್ದಲ್ಲ, ಅದರಲ್ಲಿ ಇದು ತಂದು ಎಷ್ಟು ಕ್ಯೂಟಾಗಿದೆ, ಒಂದು ರೋಸ್. ಲಾಸ್ಟ್ ಬರ್ತ್ಡೇಲಿ ಬಲೂನೆಲ್ಲ ಎತ್ತಿಕೊಂಡಿದ್ದೆ, ಹಂಗೆ ಈ ಸತಿ ಈ ಫ್ಲವರ್ ಎತ್ತಿಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಸಾಕಾಗೋಗ್ಬಿಟ್ಟಿದೆ ಆಲ್ರೆಡಿ. ನನಗೆ ಮನೇಲಿ ಕೂತಿದ್ದೆ, ಫುಲ್ ಬೋರಾಗಿ ಹೋಗಿ, ಸೆಕೆ ಆಗೋಗಿ, ಸ್ವೆಟ್ ಆಗೋಗಿ ಎಲ್ಲ ಆಯಿತು. ನೀಟಾಗಿ ಮತ್ತೆ ಮುಖ ತೊಳ್ಕೊಂಡು ಕ್ರೀಮೆಲ್ಲ ಹಾಕ್ಕೊಂಡ್ರೆ ಕ್ರೀಮೆಲ್ಲ ವೇಸ್ಟ್ ಆಗುತ್ತೆ ಅಂತ ಅನಿಸಿ ಇರೋದಕ್ಕೆ ಸ್ವಲ್ಪ ಟಚಪ್ ಮಾಡ್ಕೊಂಡಿದ್ದೀನಿ. ಸೊ ಡ್ರೆಸ್ ಚೇಂಜ್ ಮಾಡು ಅಂತ ಮಮ್ಮಿ, ಅದಕ್ಕಾಗಿ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೊ ಇದು ಯಾವಾಗೋ ತೊಗೊಂಬಂದಿದ್ದು ನನಗೂ ಗೊತ್ತಿಲ್ಲ. ಈ ಸರ ಬಂದು ದುಬೈ ಸರ, ನಮ್ಮ ಅಕ್ಕ ಕೊಡಿಸಿದ್ದು. ಯಾವಾಗೋ ಹೇಳಿದೆ ವ್ಲಾಗಲ್ಲಿ, ಬಟ್ ನಾನು ಜನರಲ್ಲೇ ಹಾಕಲ್ಲ, ಬಿಕಾಸ್ ಯಾವ ಡ್ರೆಸ್ಗೂ ಸೆಟ್ ಆಗಲ್ಲ, ಫುಲ್ ಲೆಂತ್ ಇರೋದಕ್ಕೆ. ಬಟ್ ಈ ಡ್ರೆಸ್ಸಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಕೇಕ್ ಕಟಿಂಗ್ ಇದೆ, ಲೈಕ್ ಸೆಕೆಂಡ್ ಕೇಕ್, ಅದಕ್ಕಾಗಿ ರೆಡಿ ಆಗಿದ್ದೀನಿ ಅಷ್ಟೇ ಗೈಸ್. ಆಮೇಲೆ ಒಂದೆರಡು ಸರ ತಂದಿದ್ದೀನಿ. ಲೈಕ್ ನಮ್ಮ ಮನೆ ಹತ್ರ ಇಬ್ಬರೇ ಸಿಕ್ಕಿದ್ದು ಮಕ್ಕಳು, ನಮ್ಮ ಮನೆಗೆ ಜನರಲಾಗಿ ಬರೋರು, ಅವರಿಬ್ರಿಗೂ ಒಂದೊಂದು ಸರ ಕೊಟ್ಬಿಟ್ಟು ಕೇಕ್ ಕಟ್ ಮಾಡಿಬಿಟ್ಟು ಅವ್ರಿಗೆ ಕೇಕ್ ಕಟ್ಬಿಟ್ರೆ ಮುಗೀತು. ದೆನ್ ಡಿನ್ನರ್ಗೆ ಹೋದರೆ ಆಗೋಯ್ತು ಈ ವರ್ಷದ ಬರ್ಡೇ ಅಷ್ಟು. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲೋ ಹೇಳಿದ್ದೆ, ನಮ್ಮ ಮನೆಗೆ ಒಂದಿಬ್ರು ಹುಡುಗಿರು ಬರ್ತಾರೆ, ಅವ್ರಿಗೆ ಸರ ತೊಗೊಂಬಂದಿದ್ದೀನಿ ಅಂತ. ಇದೇ ತಂದಿದ್ದು, ಇಬ್ರಿಗೂ ಒಂದೊಂದು ಕೊಡೋಣ ಅಂತ ಅಂದ್ಕೊಂಡು ತೆಗೆದಿಟ್ಟಿದ್ದೆ. ಆ್ಯಂಡ್ ಇದು ಈವ್ನಿಂಗ್ ಕೇಕ್ ಕಟ್ ಮಾಡೋವಾಗ ನನಗೆ ಕೇಕ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಲ್ರೆಡಿ ಹೇಳಿದ್ದೀನಿ, ಅವ್ರಿಗಂತೂ ಒಂದು 10 ಸತಿ ಹೇಳಿದ್ದೀನಿ ತುಂಬ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಈ ಡ್ರೆಸ್ ಹಾಕೊಂಡ್ಮೇಲೆ ಅಂದ್ಕೊಂಡೆ ನಾನು ಡ್ರೆಸ್ಸೇ ಚೇಂಜ್ ಮಾಡಬಾರ್ದಾಯ್ತು ಅಂತ, ಬಿಕಾಸ್ ನನ್ನ ಫಸ್ಟ್ ಡ್ರೆಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನ್ನ ಫೇವ್ರೆಟ್ ಕಲರ್ ಬೇರೆ ಬ್ಲೂ, ಅದ್ರ ಜೊತೆಗೆ ಅದನ್ನು ನಾನೇ ಸೆಲೆಕ್ಟ್ ಮಾಡ್ಕೊಂಡಿರೋ ಡ್ರೆಸ್ಸು. ಸ್ಟಿಲ್ ಯಾಗೋ ಡ್ರೆಸ್ ಚೇಂಜ್ ಮಾಡ್ಕೊಂಡೆ ನನಗೇನು ಇಷ್ಟನೇ ಇರಲಿಲ್ಲ. ಬಟ್ ಇನ್ನೊಂದು ಸತಿ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟು ಇಲ್ದಿರ ಹಾಗೆ ಕೇಕ್ ಕಟ್ ಮಾಡೋಣ ಅಂದ್ಕೊಂಡು ಕಟ್ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಗೆ ಈ ಕ್ಯಾಂಡಲ್ನ ಹುಫ್ ಅಂತ ಊದಿದ್ರೆ ಇಷ್ಟ ಆಗಲ್ಲ, ಅದಕ್ಕಾಗಿ ಅದನ್ನು ಹಾಗೆ ಬಿಟ್ಬಿಟ್ಟು ಕೇಕ್ ಕಟ್ ಮಾಡಿದೆ ಅಷ್ಟೇ. ಲೈಕ್ ಅದಕ್ಕೆ ಮುಂಚೆ ಎಲ್ಲ ನಾನು ಈ ಥರ ಕ್ಯಾಂಡಲ್ನ ಹಚ್ಚಿ ಹೂಬ್ತಾ ಇದ್ದೆ, ಬಟ್ ನಮ್ಮ ಅಪ್ಪಂಗೆ ಇಷ್ಟ ಇಲ್ಲ ಅದು ಹೂಬೋದು. ದೀಪ ಬೆಳಗ್ಬೇಕಮ್ಮ ಹೆಣ್ಮಕ್ಳು, ಹಂಗೆ ಹಾರಿಸ್ಬಾರ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಅದನ್ನು ಫಾಲೋ ಮಾಡೋಣ ಅಂದ್ಬಿಟ್ಟು ನಾನೇನು ಹೂವಿಲ್ಲ, ಹಂಗೆ ಕಟ್ ಮಾಡಿಬಿಟ್ಟೆ ಅಷ್ಟೇ. ಸೊ ಅದಾದಮೇಲೆ ನಮ್ಮ ಅಮ್ಮಂಗೆ ಇನ್ನೂ ಸತಿ ಈ ಕೇಕು ಕೂಡ ತಿನ್ನಿಸ್ದೆ. ಪಾಪ 1-2-3 ಕೇಕ್ ಕಟ್ ಮಾಡೋದಿಲ್ಲ, ಎಲ್ಲ ತಿನ್ನಿಸ್ತಾ ಇದ್ದೀನಿ. ನಮ್ಮ ಮಮ್ಮಿ ಅಷ್ಟೊಂದು ಸ್ವೀಟೇ ತಿಂತಾಯಿಲ್ಲ, ಸ್ಟಿಲ್ ನಾನು ತಿನ್ನಿಸಿದ್ದೀನಿ. ಸೊ ಅದಾದಮೇಲೆ ಅವರು ನನಗೆ ಸ್ವಲ್ಪ ಕೇಕ್ ತಿನ್ನಿಸಿದ್ರು, ಬಿಕಾಸ್ ಇಂಥ ಕೇಕ್ ಚೆನ್ನಾಗಿರುತ್ತೆ. ನಾರ್ಮಲ್ ಕೇಕ್ ಈಸ್ ಮೈ ಫೇವ್ರೇಟ್ ಆ್ಯಕ್ಚುಲಿ. ಅದಾದಮೇಲೆ ನಮ್ಮ ಮಮ್ಮಿದು ಬ್ಲೆಸ್ಸಿಂಗ್ಸ್ ತೊಗೊಂಡೆ. ಯಾಕೆ ಅಂದರೆ ಅವ್ರ ಆಶೀರ್ವಾದ ಇದ್ದರೆ ತುಂಬ ಚೆನ್ನಾಗಿರ್ತೀವಿ. ಆ್ಯಸ್ ಯೂಶ್ವಲ್ ಪೇರೆಂಟ್ಸ್ ಇಸ್ ಎವ್ರಿಥಿಂಗ್ ಅಲ್ವಾ, ಹಾಗೆ. ಆ್ಯಂಡ್ ನಾನು ತಂದಿರೋ ಸರ ಕೊಡೋಣ ಅಂತ ಅಂದ್ಕೊಂಡೆ. ಈ ಫಸ್ಟ್ ಕರಿತಾ ಇರೋ ಹುಡುಗಿ ಬಂದು ಹಿಂದೂ ಅಂತ. ಚೆನ್ನಾಗಿರುತ್ತೆ, ಇವರೆಲ್ಲ ಬಂದು ಮಾತಾಡಿಸ್ಕೊಂಡು ಹೋಗ್ತಾ ಇದ್ರೆ ಏನೋ ಲೈಕ್ ನಂಗೆ ಚಿಕ್ಕ ಮಕ್ಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಅವ್ರು ಬಂದು ಮಾತಾಡ್ಸಿದ್ರೆ ತುಂಬ ಖುಷಿಯಾಗುತ್ತೆ. ಇವರಿಬ್ಬರು ಸಿಸ್ಟರ್ಸು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿರೋ ಮಕ್ಕಳಿಗೆಲ್ಲ ನಾನು ಹೇಳಿದ್ದೀನಿ ನಂದು 6K ಕಂಪ್ಲೀಟ್ ಆಗಿದ ತಕ್ಷಣ ನಿಮ್ಮನ್ನು ಚಾಟ್ಸ್ ಕರ್ಕೊಂಡು ಹೋಗ್ತೀನಿ ಅಂತ. ಪಾಪ ಅವರು ಪ್ರತಿ ಸತಿ ಕೇಳ್ತಾ ಇರ್ತಾರೆ, ಬಟ್ ನಾನು ಇನ್ನೂ 6K ಆಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಬೇಗ 6K ಆಗಿದ ತಕ್ಷಣ ಅವರೆಲ್ಲರೂ ಚಾಟ್ಸಿಗೆ ಕರ್ಕೊಂಡು ಹೋಗಬೇಕು. ಸೊ ಇದು ನನ್ನ ಔಟ್ಫಿಟ್ಟು. ಸೊ ನಮ್ಮ ಮಮ್ಮಿಗೆಲ್ಲ ಇಷ್ಟ ಆಯಿತು, ಬಟ್ ನನಗೆ ಯಾಕೋ ಇಷ್ಟ ಆಗಿಲ್ಲ ಅಷ್ಟೇ. ಅಮ್ಮ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಿದ್ರು. ಸೊ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ದಿಸ್ ಇಸ್ ಮೈ 3rd ಕೇಕ್ ಫಾರ್ ದ ಡೇ. ಸೊ ಈ ಕೇಕಿಂದ ಇವತ್ತಿನ ಕೇಕ್ ಕಟ್ಟಿಂಗ್ ಡೇನ ಮುಗಿಸ್ತಾ ಇದ್ದೀನಿ. ಸೊ ಅದಾದಮೇಲೆ 2 ಕಪ್ ಕೇಕ್ಸ್. ಸೊ ಈ ಕಪ್ ಕೇಕ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಾದಮೇಲೆ ಈ ಕೇಕ್ನ ಕಟ್ ಮಾಡ್ತಾ ಇದ್ದೀನಿ.
1 ಕೇಕ್ 2 ಕೇಕ್ 3 ಬರ್ತಾ ಇದ್ದೀನಾ ಹ್ಯಾಪಿ ಬರ್ಡೇನೇ ಹೇಳ್ತಲ್ಲ ಮೊಬೈಲ್ ಕೊಟ್ಬಿಟ್ಟು ಇವತ್ತು ನಮ್ಮಮ್ಮ ವಾಕಿಂಗ್ ಹೋದಾಗ ನನ್ನ ಬರ್ಡೇ ಪ್ರಯುಕ್ತ ಈ ರಂಗೋಲಿನ ಹಾಕಿದ್ರು. ಸೊ ಇದಾದಮೇಲೆ ನೈಟ್ ಆಗಿತ್ತಲ್ಲ, ನಾವು ಡಿನ್ನರ್ಗೆ ಹೋಗಬೇಕು ಅಂತ ಬೆಳಗ್ಗೆಯಿಂದ ಅಂದ್ಕೊಂಡು ಫೈನಲಾಗಿ ಡಿನ್ನರ್ಗೆ ಹೋದ್ರಿ. ಆ್ಯಸ್ ಯೂಶ್ವಲ್ ನಾವು ಯಾವಾಗೂ ಉದಯ್ ಹಟ್ಸ್ ಹೋಗ್ತಾ ಇದ್ದಿದ್ದು, ಬಟ್ ಈ ಸತಿ ಚೇಂಜ್ ಮಾಡೋಣ ಅಂತ ನನ್ನ ತಂಗಿ ಈ ಅಕ್ಷತಾ ನಾಟಿ ಸ್ಟೈಲ್ ಅನ್ನೋದಕ್ಕೆ ಕರ್ಕೊಂಡು ಹೋಗಿದ್ಲು. ಬಟ್ ಫಸ್ಟ್ ಟೈಮ್ ಹೋಗ್ತಾ ಇದ್ದಿದ್ದು, ಹೆಂಗಿರುತ್ತಾ ಏನೋ ಅಂತ ಅಂದ್ಕೊಂಡೆ ಹೋದ್ವಿ. ಬಟ್ ಆ್ಯಂಬಿಯನ್ಸ್ ಆಗಿರಲಿ, ಅಲ್ಲಿ ಸಿಟ್ಟಿಂಗ್ ಆಗಿರಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ತಿಂತ ವೀಡಿಯೋ ಆಬ್ವಿಯಸ್ಲಿ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗಲ್ಲೇ ಒಂಚೂರು ವೀಡಿಯೋ ಮಾಡಿಬಿಡೋಣ ಅಂತ ನನ್ನ ತಂಗಿ, ನಮ್ಮಮ್ಮ, ನಾನು ಎಲ್ಲ ಹಂಗೆ ವೀಡಿಯೋ ಮಾಡ್ಕೊಂಡ್ವಿ. ಸೊ ಅದಾಗಿದ ತಕ್ಷಣ ಆ್ಯಸ್ ಯೂಶ್ವಲ್ ಸ್ಯಾಲಡಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೊಂದು ಕೊಟ್ಟಿದ್ರು. ಸೊ ಇದಾಗಿದ ತಕ್ಷಣ ಇದು ಪೆಪ್ಪರ್ ಚಿಕನ್ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಬಂದರು ಲೆಮನ್ ಚಿಕನ್, ಬಟ್ ಅದೇನು ಅಲ್ಲಿರಲಿಲ್ಲ. ಸೊ ಅದಾದಮೇಲೆ ನಾವು ಕಲ್ಮಿ ಕಬಾಬ್ ತೊಗೊಂಡ್ರಿ. ಅದಾದಮೇಲೆ ನಾರ್ಮಲ್ ಕಬಾಬ್ ತೊಗೊಂಡ್ವಿ. ಬಿಕಾಸ್ ಫಸ್ಟ್ ಎಲ್ಲ ಸ್ಟಾರ್ಟರ್ಸ್ ತೊಗೊಂಬಿಟ್ರೆ ಆಮೇಲೆ ಮೇನ್ ಕೋರ್ಸ್ಗೆ ಹೋಗೋಣ ಅಂತ. ಆ್ಯಂಡ್ ಅದಾದಮೇಲೆ ಬಿರಿಯಾನಿ ತೊಗೊಂಡ್ವಿ. ಅದು ನನಗೂ ನಮ್ಮ ಮಮ್ಮಿಗೆ, ನನ್ನ ಸಿಸ್ಟರ್ಗೆ ಇದು ಮಟನ್ದು ಮಿನಿ ಮೀಲ್ಸ್ ಅಂತ ಬರುತ್ತಲ್ಲ ಅದು. ಸೊ ಫೈನಲಾಗಿ ನಾವು ಲೈಮ್ ಸೋಡಾಯಿಂದ ಎಂಡ್ ಮಾಡಿದ್ರಿ. ಅದಾಗಿದ ತಕ್ಷಣ ಆಲ್ಮೋಸ್ಟ್ 10 o'clock ಆಗಿತ್ತು ನಾವು ಊಟ ಎಲ್ಲ ಮುಗಿಸಿ ಹೊರಡೋಕ್ಕೆ. ಸೊ ಅದಾಗಿದ ತಕ್ಷಣ ಹೊರಟ್ಬಿಟ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.